ಕೊಟ್ಟೂರಿನ ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ 77ನೇ ಗಣರಾಜ್ಯೋತ್ಸವದಲ್ಲಿ ಶಾಸಕರಾದ ಕೆ ನೇಮಿರಾಜ್ ನಾಯ್ಕ್ ಮತ್ತು ತಹಸೀಲ್ದಾರರಾದ ಅಮರೀಶ್ ಜಿಕೆ ಇವರು ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸಿದರು. ಹಗರಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ನೇಮಿರಾಜ್ ನಾಯ್ಕ್ ಇವರು ಅಧ್ಯಕ್ಷತೆಯನ್ನು ವಹಿಸಿದರು. ಧ್ವಜಾರೋಹಣದ ನಂತರ ಕುಳಿತುಕೊಂಡು ವೀಕ್ಷಣೆ ಮಾಡಿದ ನಂತರ ಗೀತಾಂಜಲಿ ಸಿಂಧೆ, ಪಿಎಸ್ಐ ಪೊಲೀಸ್ ಹಾಗೂ ವಿವಿಧ ತಂಡಗಳು ಮತ್ತು ವಿವಿಧ ಶಾಲಾ ಮಕ್ಕಳ ತಂಡದಿಂದ ಧ್ವಜವಂದನೆಯನ್ನ ವೇದಿಕೆಗೆ ನೆರವೇರಿಸಿದರು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಬಿ ನೀಲಪ್ಪ ಜಂಬೂರ್, ಕುಮಾರಸ್ವಾಮಿ, ಆದಿ ಬಸಪ್ಪ ಗೆದ್ದಲಕಟ್ಟಿ, ಅಂಚೆ ಕೊಟ್ರೇಶ್, ಕೆ ಕೊಟ್ರೇಶ್, ಗುರುಪ್ರಸಾದ್ ಎಸ್ಎಂ ಇವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಲಾಯಿತು. ಇದರಲ್ಲಿ ಗುರುದೇವ್ ಆಂಗ್ಲ ಮಾಧ್ಯಮ ಶಾಲೆಯ 150 ಮಕ್ಕಳ ತಂಡದಿಂದ ವಂದೇ ಮಾತರಂ ಗೀತೆ ಆಕರ್ಷಣೀಯವಾಗಿ ನೋಡುಗರ ಮನಸ್ಸನ್ನು ಸೆಳೆಯಿತು. ಕಾರ್ಯಕ್ರಮದ ವೇದಿಕೆಯಲ್ಲಿ ಕಾರ್ಯನಿರ್ವಾಹಕ ಡಾಕ್ಟರ್ ಬಿ ಆನಂದ್ ಕುಮಾರ್, ಸಿಪಿಐಡಿ ದುರ್ಗಪ್ಪ, ಮುಖ್ಯಾಧಿಕಾರಿ ನಸಿರುಲ್ಲಾ, ಎಡಿ ನರೇಗಾ ವಿಜಯಕುಮಾರ್, ಪಿಎಸ್ಐ ಗೀತಾಂಜಲಿ ಸಿಂಧಿ, ಉಪನ್ಯಾಸಕ ಡಾಕ್ಟರ್ ಜಗದೀಶ್ ಚಂದ್ರಬೋಸ್, ಶಿಕ್ಷಣ ಇಲಾಖೆಯ ಇಸಿಒ ನಿಂಗಪ್ಪ ಹಾಗೂ ಶಾಲಾ ಕಾಲೇಜುಗಳ ಉಪನ್ಯಾಸಕರು ಮತ್ತು ಶಿಕ್ಷಕರು ಹಾಗೂ ಸಮವಸ್ತ್ರದೊಂದಿಗೆ ವಿದ್ಯಾರ್ಥಿಗಳು ಇದ್ದರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಪ್ರಜಾತಾಂತ್ರಿಕ ವ್ಯವಸ್ಥೆಯನ್ನು ಹೊಂದಿದ ದೇಶವಾಗಿರುವಂಥದ್ದು. ದೇಶವೆಂಬುದನ್ನು ದೇಹವೆಂದು ಭಾವಿಸಿದರೆ ಆ ದೇಹಕ್ಕೆ ಆತ್ಮ ಹೇಗೆ ಮುಖ್ಯನೋ ಅದೇ ರೀತಿಯಲ್ಲಿ ಸಂವಿಧಾನ ಕೂಡ ಈ ದೇಶದ ಆತ್ಮ ಆಗಿರುವಂಥದ್ದು ಕೂಡ ನಾವು ಮರಿಬಾರದು. ಜಾರಿಗೆ ಬಂದ ಈ ಸಂದರ್ಭವನ್ನು ಸವಿನೆನಪನ್ನು ನಾವು ಪ್ರತಿ ವರ್ಷ ಜನವರಿ 26 ಗಣರಾಜ್ಯೋತ್ಸವದ ಆಚರಿಸುವ ಮೂಲಕ ನಾವು ನೆನಪಿಸ್ಕೊಳ್ತೀವಿ. ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲರೂ ಕಂಕಣಬದ್ಧರಾಗೋಣ. ದೇಶದ ಹೆಮ್ಮೆಯ ಅಭಿಮಾನದ ಸಂಕೇತವಾದ ಈ ತ್ರಿವರ್ಣದ ರಾಷ್ಟ್ರೀಯ ಧ್ವಜ. ಎಂಪವರ್ ನ್ಯೂಸ್ ಬಿ ಜಗದೀಶ್, ವರದಿಗಾರರು, ಕೊಟ್ಟೂರು.